ವಿಕಲಚೇತನರ ಸಾಪ್ತಾಹಿಕ ಸುದ್ದಿ ಬುಲೆಟಿನ್. ಇದು ವಿಕಲಚೇತನ ಹಾಗೂ ಒಳಗೊಳ್ಳುವಿಕೆ ಕ್ಷೇತ್ರದ ಪ್ರಮುಖ ಬೆಳವಣಿಗೆಗಳ ಸಾಪ್ತಾಹಿಕ ಸಾರಾಂಶ. ಈ ಬುಲೆಟಿನ್ ಜುಲೈ 22ರಿಂದ ಜುಲೈ 28, 2026ರವರೆಗಿನ ಸಾಪ್ತಾಹಿಕ ಸುದ್ದಿ ಸಾರಾಂಶವಾಗಿದೆ. ಸುದ್ದಿಯನ್ನು ಓದುತ್ತಿರುವವರು ಮಿತ್ರಜ್ಯೋತಿಯ ಸ್ವಯಂ ಸೇವಕಿ ಶಾರದಾ. ಸುದ್ದಿಯನ್ನು ಸಂಗ್ರಹಿಸಿ ಪ್ರಸ್ತುತಪಡಿಸುತ್ತಿರುವವರು ರೇಡಿಯೋ ಉಡಾನ್, ಒಳಗೊಳ್ಳುವಿಕೆ ಮತ್ತು ಸಬಲೀಕರಣಕ್ಕಾಗಿ ಭಾರತದ ಮೊದಲ ಆನ್ಲೈನ್ ಸಮುದಾಯ ರೇಡಿಯೋ. ಸಹಯೋಗ ಮಿತ್ರಜ್ಯೋತಿ ಸಂಸ್ಥೆ, ಬೆಂಗಳೂರು. ಅಂಗವಿಕಲರ ಆಯುಕ್ತರ ನೇಮಕಕ್ಕೆ ಸುಪ್ರೀಂ ಕೋರ್ಟ್ನಿಂದ 4 ವಾರಗಳ ಗಡುವು. ಇದುವರೆಗೆ ಅಂಗವಿಕಲ ವ್ಯಕ್ತಿಗಳ ರಾಜ್ಯ ಆಯುಕ್ತರನ್ನು ನೇಮಿಸದಿರುವ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 4 ವಾರಗಳೊಳಗೆ ಈ ನೇಮಕ ಮಾಡುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ಸುದೀರ್ಘ ಕಾಲದಿಂದ ನಡೆಯುತ್ತಿರುವ ರಾಜೀವ್ ರಾತುರಿ ವಿರುದ್ಧ ಕೇಂದ್ರ ಸರ್ಕಾರ ಎಂಬ ಅಂಗವಿಕಲತೆ ಸೌಲಭ್ಯ ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಜೆ.ಬಿ. ಪಾರ್ಡಿವಾಲಾ ಮತ್ತು ಕೆ.ವಿ. ವಿಶ್ವನಾಥನ್ ಅವರ ಪೀಠ ಆದೇಶ ಪಾಲನೆಯಲ್ಲಿ ಯಾವುದೇ ನಿರ್ಲಕ್ಷ್ಯವನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು ಎಂದು ಎಚ್ಚರಿಸಿದೆ. ದೆಹಲಿ, ಹರಿಯಾಣ, ರಾಜಸ್ಥಾನ, ಹಿಮಾಚಲ ಪ್ರದೇಶ, ಕರ್ನಾಟಕ, ನಾಗಾಲ್ಯಾಂಡ್, ಪುದುಚೇರಿ, ಸಿಕ್ಕಿಂ, ತಮಿಳುನಾಡು ಮತ್ತು ಅಂಡಮಾನ್ ಹಾಗೂ ನಿಕೋಬಾರ್ ದ್ವೀಪಗಳು ಸೇರಿದಂತೆ 10 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇನ್ನೂ ಈ ನೇಮಕ ಮಾಡಿಲ್ಲ ಎಂದು ಕೋರ್ಟ್ಗೆ ತಿಳಿಸಲಾಯಿತು. ನೇಮಕಗೊಳ್ಳುವ ಆಯುಕ್ತರು ಸ್ವತಂತ್ರ ಪ್ರಭಾರರೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಪೂರ್ಣಾವಧಿಯ ಮುಖ್ಯ ಆಯುಕ್ತರು ಮತ್ತು 2 ಹೆಚ್ಚುವರಿ ಆಯುಕ್ತರನ್ನು ನೇಮಿಸುವಂತೆ ಹಾಗೂ ಕಟ್ಟಡ ಪರಿಸರ, ಮಾಹಿತಿ ತಂತ್ರಜ್ಞಾನ ಮತ್ತು ಸಹಾಯಕ ತಂತ್ರಜ್ಞಾನ ಒಳಗೊಂಡ ಸೌಲಭ್ಯ ನಿಯಮಗಳನ್ನು 6 ತಿಂಗಳೊಳಗೆ ಪೂರ್ಣಗೊಳಿಸುವಂತೆ ಸೂಚಿಸಿದೆ. ಎಂಬಿಬಿಎಸ್ ಪ್ರವೇಶಕ್ಕಾಗಿ ಅಂಗವಿಕಲತೆ ನಿಯಮಗಳನ್ನು ಪರಿಷ್ಕರಿಸಿದ ಎನ್ಎಂಸಿ. ವೈದ್ಯಕೀಯ ಶಿಕ್ಷಣದಲ್ಲಿ ಮಹತ್ವದ ಬದಲಾವಣೆಯಾಗಿ ಎಂಬಿಬಿಎಸ್ ಪ್ರವೇಶಕ್ಕಾಗಿ ಅಂಗವಿಕಲತೆಯನ್ನು ಮೌಲ್ಯಮಾಪನ ಮಾಡುವ ರೀತಿಯನ್ನು ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಎನ್ಎಂಸಿ ಪರಿಷ್ಕರಿಸಿದೆ. ಇನ್ನು ಮುಂದೆ ನಿಗದಿತ ಮಂಡಳಿಗಳು ನೀಡುವ ಪ್ರಮಾಣಪತ್ರವನ್ನು ಅಂಗವಿಕಲತಾ ಪ್ರಮಾಣಪತ್ರದ ಬದಲು ಅರ್ಹತಾ ಪ್ರಮಾಣಪತ್ರ ಎಂದು ಕರೆಯಲಾಗುತ್ತದೆ. ಅಂಗವಿಕಲತೆಯ ಪ್ರಮಾಣವನ್ನು ಮಾತ್ರ ದಾಖಲಿಸುವ ಬದಲು ವೈದ್ಯಕೀಯ ವ್ಯಾಸಂಗ ಮಾಡಲು ಅಭ್ಯರ್ಥಿಯ ಕಾರ್ಯಾತ್ಮಕ ಸಾಮರ್ಥ್ಯವನ್ನು ಗಮನಿಸುವತ್ತ ಸಾಗಿದ ಹೆಜ್ಜೆ ಇದು. ನಿಗದಿತ ಮಂಡಳಿಗಳ, ಈಗ ವೈದ್ಯಕೀಯ ಮೌಲ್ಯಮಾಪನ ಮಂಡಳಿಗಳು ಎಂದು ಕರೆಯಲ್ಪಡುವ ಮಂಡಳಿಗಳ ಸಂಖ್ಯೆಯನ್ನು 16ರಿಂದ 61ಕ್ಕೆ ಗಮನಾರ್ಹವಾಗಿ ಹೆಚ್ಚಿಸಲಾಗಿದೆ. ಮುಖ್ಯವಾಗಿ ಸಮಂಜಸ ಸೌಲಭ್ಯ ಒದಗಿಸಿದ ಬಳಿಕವೂ ಅಗತ್ಯ ಕೌಶಲ್ಯಗಳನ್ನು ಗಳಿಸಲು ಅಂಗವಿಕಲತೆ ನಿಜವಾಗಿಯೂ ತಡೆಯುತ್ತದೆ ಎಂದು ಸಾಬೀತಾಗದ ಹೊರತು ಅದನ್ನು ಅನರ್ಹತೆ ಎಂದು ಪರಿಗಣಿಸಬಾರದು ಎಂದು ಹೊಸ ಮಾರ್ಗಸೂಚಿಗಳು ಹೇಳುತ್ತವೆ. ಈ ಮಾರ್ಗಸೂಚಿಗಳು ಕ್ಲಿನಿಕಲ್ ಸೌಲಭ್ಯಗಳ ಪರಿಕಲ್ಪನೆಯನ್ನು ಪರಿಚಯಿಸುತ್ತವೆ. ಪ್ರತಿ ಎನ್ಎಂಸಿ ನಿಯಂತ್ರಿತ ಕಾಲೇಜಿನಲ್ಲಿ ಬೆಂಚ್ಮಾರ್ಕ್ ಅಂಗವಿಕಲತೆ ಹೊಂದಿರುವ ವಿದ್ಯಾರ್ಥಿಗಳಿಗೆ ಏಕೈಕ ಸಂಪರ್ಕ ಬಿಂದುವಾಗಿ ಎನೇಬ್ಲಿಂಗ್ ಯೂನಿಟ್ ಸ್ಥಾಪಿಸಬೇಕು ಎಂದು ಸೂಚಿಸುತ್ತವೆ. ಮಂಡಳಿಯ ತೀರ್ಪಿನ ಬಗ್ಗೆ ಅಸಮಾಧಾನ ಇರುವ ಅಭ್ಯರ್ಥಿಗಳಿಗೆ ಆರೋಗ್ಯ ಸೇವೆಗಳ ಮಹಾನಿರ್ದೇಶನಾಲಯ ಡಿಜಿಎಚ್ಎಸ್ನಲ್ಲಿ ಮೇಲ್ಮನವಿ ಸಲ್ಲಿಸುವ ಅವಕಾಶ ಕಲ್ಪಿಸಲಾಗಿದೆ. ಈ ಸುಧಾರಣೆಗಳು ಓಂ ರಾಠೋಡ್ ಮತ್ತು ಅನಾಮ್ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಆದೇಶಗಳ ಫಲವಾಗಿವೆ. ಆದರೆ ಪ್ರತಿ ಮಂಡಳಿಯಲ್ಲಿ ಅಂಗವಿಕಲತೆ ಹೊಂದಿರುವ ವೈದ್ಯರನ್ನು ಸೇರಿಸುವುದು ಮತ್ತು ಪ್ರತಿ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮಂಡಳಿ ಸ್ಥಾಪಿಸುವುದು, ಈ ನಿರ್ದೇಶನಗಳು ಇನ್ನೂ ಸಂಪೂರ್ಣವಾಗಿ ಜಾರಿಯಾಗಿಲ್ಲ. ಈ ವಿಳಂಬದ ಬಗ್ಗೆ ಪ್ರಮಾಣಪತ್ರ ಸಲ್ಲಿಸುವಂತೆ ಆಯೋಗಕ್ಕೆ ಕೋರ್ಟ್ ಸೂಚಿಸಿದ್ದು, ಮುಂದಿನ ವಿಚಾರಣೆ ಆಗಸ್ಟ್ 4ರಂದು ನಿಗದಿಯಾಗಿದೆ. ನ್ಯಾಯಾಲಯದ ನಿರಂತರ ಮೇಲ್ವಿಚಾರಣೆಯನ್ನು ಅಂಗವಿಕಲ ಹಕ್ಕುಗಳ ಪರ ಹೋರಾಟಗಾರರು ಸ್ವಾಗತಿಸಿದ್ದಾರೆ. ಮಾನಸಿಕ ಆರೋಗ್ಯ ಕಾಯ್ದೆ ಜಾರಿಗೆ ಹೊಣೆಗಾರಿಕೆ ಕೇಳಿದ ಪಂಜಾಬ್ ಹರಿಯಾಣ ಹೈಕೋರ್ಟ್.
ಮಾನಸಿಕ ಆರೋಗ್ಯ ಕಾಯ್ದೆ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ 2017 ಜಾರಿಗೆ ಬಂದು ಸುಮಾರು 8 ವರ್ಷಗಳಾದರೂ ಪ್ರಮುಖ ಅಂಶಗಳು ಇನ್ನೂ ಜಾರಿಯಾಗದಿರುವುದನ್ನು ಗಂಭೀರ ಕಳಕಳಿಯ ವಿಷಯ ಎಂದು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಬಣ್ಣಿಸಿದೆ. ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಅಶ್ವನಿ ಕುಮಾರ್ ಮಿಶ್ರಾ ಮತ್ತು ನ್ಯಾಯಮೂರ್ತಿ ರೋಹಿತ್ ಕಪೂರ್ ಅವರ ವಿಭಾಗೀಯ ಪೀಠವು ಪಂಜಾಬ್ ಮತ್ತು ಹರಿಯಾಣದ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ವಿಷಯವನ್ನು ವೈಯಕ್ತಿಕವಾಗಿ ಪರಿಶೀಲಿಸಿ ಅನುಸರಣೆ ವರದಿಯ ಅಫಿಡವಿಟ್ ಸಲ್ಲಿಸುವಂತೆ ನಿರ್ದೇಶನ ನೀಡಿದೆ. ಚಂಡೀಗಢ ಆಡಳಿತದ ಮುಖ್ಯ ಕಾರ್ಯದರ್ಶಿಗೂ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಮತ್ತು ಮಾನಸಿಕ ಆರೋಗ್ಯ ಪರಿಶೀಲನಾ ಮಂಡಳಿ ರಚನೆಯಾಗಿರುವುದನ್ನು ಖಾತ್ರಿಪಡಿಸಲು ಸೂಚಿಸಲಾಗಿದೆ. ಮಾನಸಿಕ ಅಸ್ವಸ್ಥತೆ ಇರುವವರಿಗೆ ಕಾಯ್ದೆಯಡಿ ಸಮುದಾಯ ಆಧಾರಿತ ಗುಂಪು ಮನೆಗಳನ್ನು ಸ್ಥಾಪಿಸಬೇಕೆಂದು ಕೋರಿ ಪುಷ್ಪಾಂಜಲಿ ಟ್ರಸ್ಟ್ ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಈ ನಿರ್ದೇಶನಗಳು ಹೊರಬಿದ್ದಿವೆ. ಮುಂದಿನ ವಿಚಾರಣೆ ಆಗಸ್ಟ್ 27ರಂದು ನಡೆಯಲಿದೆ. ಡಿಜಿಟಲ್ ಉತ್ಪನ್ನಗಳಿಗೆ ಕಡ್ಡಾಯ ಪ್ರವೇಶತಾ ಮಾನಕಗಳನ್ನು ಪ್ರಸ್ತಾಪಿಸಿದ ಸರ್ಕಾರ. ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ನಿಯಮಗಳಿಗೆ ಪ್ರಸ್ತಾವಿತ ತಿದ್ದುಪಡಿಗಳನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಜುಲೈ 20ರಂದು ಅಧಿಕೃತ ಗೆಜೆಟ್ನಲ್ಲಿ ಪ್ರಕಟಿಸಿದೆ. ಈ ಕರಡು ಪ್ರವೇಶ್ಯತೆಯನ್ನು ಕೇವಲ ಮಾರ್ಗಸೂಚಿಯಿಂದ ಜಾರಿಗೆ ತರಬಹುದಾದ ಕಾನೂನಿಗೆ ವರ್ಗಾಯಿಸುತ್ತದೆ. ವಿವರ ಸಂವಹನ ತಂತ್ರಜ್ಞಾನ ಐಸಿಟಿ ಉತ್ಪನ್ನ ಮತ್ತು ಸೇವೆಗಳಿಗೆ ಕಡ್ಡಾಯ ಪ್ರವೇಶತಾ ಅನುಸರಣಾ ವರದಿ ಮತ್ತು ಐಎಸ್ 17802 ಭಾರತೀಯ ಮಾನಕಕ್ಕೆ ಅನುಗುಣತೆಯನ್ನು ಕಡ್ಡಾಯಗೊಳಿಸುತ್ತದೆ. ಜೊತೆಗೆ ಭಾರತೀಯ ಹಾಗೂ ವಿದೇಶಿ ಸಂಸ್ಥೆಗಳನ್ನು ವ್ಯಾಪ್ತಿಗೆ ಒಳಪಡಿಸುತ್ತದೆ. ರಾಜೀವ್ ರಾತುರಿ ಪ್ರಕರಣದಲ್ಲಿ 2024ರಲ್ಲಿ ಸುಪ್ರೀಂ ಕೋರ್ಟ್ ಜೀವನದ ಹಕ್ಕಿನ ಅವಿಭಾಜ್ಯ ಭಾಗವಾಗಿ ರಾಜಿ ಇಲ್ಲದ ಪ್ರವೇಶ್ಯತಾ ಕನಿಷ್ಠ ಮಟ್ಟವನ್ನು ರೂಪಿಸುವ ನಿರ್ದೇಶನ ನೀಡಿತ್ತು. ಅದರ ಅನುಸಾರವಾಗಿ ಈ ಹೆಜ್ಜೆ ಇಡಲಾಗಿದೆ. ಈ ಕರಡು ಪ್ರಕಟಣೆಯಿಂದ 30 ದಿನಗಳವರೆಗೆ ಸಾರ್ವಜನಿಕರ ಆಕ್ಷೇಪಣೆ ಮತ್ತು ಸಲಹೆಗಳಿಗೆ ತೆರೆದಿದ್ದು, ಅಂಗವಿಕಲ ಸಂಸ್ಥೆಗಳು ಮತ್ತು ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಇಲಾಖೆಗೆ ಸಲ್ಲಿಸಬಹುದಾಗಿದೆ. ಮುಂಬೈ ಅಂಗವಿಕಲ ವ್ಯಕ್ತಿಗೆ ಆಧಾರ್ ಕಾರ್ಡ್ ದೊರಕಿಸಲು ಬಾಂಬೆ ಹೈಕೋರ್ಟ್ ನೆರವು. ಅವರ ಸಂಕಷ್ಟದ ಬಗ್ಗೆ ನಿರಂತರ ಮಾಧ್ಯಮ ವರದಿಗಳ ನಂತರ ಬಹಳ ಕಾಲದಿಂದ ವಿಳಂಬವಾಗಿದ್ದ ಆಧಾರ್ ಕಾರ್ಡ್ ಅನ್ನು ಮುಂಬೈನ ಅಂಗವಿಕಲ ವ್ಯಕ್ತಿಗೆ ಅಂತಿಮವಾಗಿ ದೊರಕಿಸಲು ಬಾಂಬೆ ಹೈಕೋರ್ಟ್ ಮಧ್ಯಸ್ಥಿಕೆ ವಹಿಸಿದೆ. ಪಿಂಚಣಿ, ಶಿಷ್ಯವೇತನ ಮತ್ತು ಹಲವಾರು ಕಲ್ಯಾಣ ಸೌಲಭ್ಯಗಳನ್ನು ಪಡೆಯಲು ಆಧಾರ್ನಂತಹ ದಾಖಲೆಗಳು ಎಷ್ಟು ಅಗತ್ಯವಾಗಿವೆ ಹಾಗೂ ನೋಂದಣಿ ವ್ಯವಸ್ಥೆಗಳು ವಿಫಲವಾದಾಗ ಅಂಗವಿಕಲ ವ್ಯಕ್ತಿಗಳು ಹೇಗೆ ಸಂಕಷ್ಟಕ್ಕೆ ಈಡಾಗಬಹುದೆಂಬುದನ್ನು ಈ ಪ್ರಕರಣ ನೆನಪಿಸುತ್ತದೆ. ಲುಧಿಯಾನದಲ್ಲಿ ದಿವ್ಯಾಂಗಜನ ಮತ್ತು ಹಿರಿಯ ನಾಗರಿಕರಿಗೆ ಉಚಿತ ಸಹಾಯಕ ಸಾಧನ ಶಿಬಿರಗಳು. ಸಮುದಾಯಕ್ಕೆ ಹತ್ತಿರವಾಗಿ ಅಂಗವಿಕಲ ವ್ಯಕ್ತಿಗಳು ಮತ್ತು ಹಿರಿಯ ನಾಗರಿಕರಿಗಾಗಿ ಉಚಿತ ಮೌಲ್ಯಮಾಪನ ಶಿಬಿರಗಳ ಸರಣಿ ಜುಲೈ 23ರಿಂದ ಲುಧಿಯಾನ ಜಿಲ್ಲೆಯಾದ್ಯಂತ ಆರಂಭಗೊಂಡಿವೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಆಯೋಜಿತವಾದ ಈ ಶಿಬಿರಗಳಲ್ಲಿ ಅರ್ಹ ಫಲಾನುಭವಿಗಳಿಗೆ ಉಚಿತ ಸಹಾಯಕ ಸಾಧನ ಉಪಕರಣಗಳಿಗಾಗಿ ಜಿಲ್ಲೆಯ ಕ್ಷೇತ್ರವಾರು ಮೌಲ್ಯಮಾಪನ ಮಾಡಲಾಗುತ್ತದೆ. ಆಧಾರ್ ಕಾರ್ಡ್, 40% ಅಥವಾ ಅದಕ್ಕಿಂತ ಹೆಚ್ಚು ಅಂಗವಿಕಲತೆ ತೋರಿಸುವ ಯುಡಿಐಡಿ ಕಾರ್ಡ್ ಮತ್ತು ನಿಗದಿತ ಮಿತಿಯೊಳಗಿನ ಆದಾಯ ಪ್ರಮಾಣಪತ್ರ ಹೊಂದಿರುವ ಅಂಗವಿಕಲ ವ್ಯಕ್ತಿಗಳು ನೋಂದಾಯಿಸಬಹುದು. ಕಲ್ಯಾಣವು ಜನರ ಮನೆ ಬಾಗಿಲಿಗೆ ತಲುಪುವುದಕ್ಕೆ ಇದೊಂದು ಸ್ವಾಗತಾರ್ಹ ಉದಾಹರಣೆ. ಅಂಗವಿಕಲ ಸಬಲೀಕರಣ ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ವಿಸ್ತರಣೆ. ಅಂಗವಿಕಲ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗಾಗಿ ಮುಖ್ಯ ಸೂಚನೆ. ಅಂಗವಿಕಲ ಸಬಲೀಕರಣಕ್ಕಾಗಿ ನೀಡುವ ರಾಷ್ಟ್ರೀಯ ಪ್ರಶಸ್ತಿ 2026ಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಜುಲೈ 31ರವರೆಗೆ ವಿಸ್ತರಿಸಲಾಗಿದೆ. ನ್ಯಾಷನಲ್ ಅವಾರ್ಡ್ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ. ನೀವು ಅಥವಾ ನಿಮಗೆ ಗೊತ್ತಿರುವ ಸಂಸ್ಥೆ ಈ ಗೌರವಕ್ಕೆ ಅರ್ಹರಾಗಿದ್ದರೆ ಗಡುವಿಗೆ ಮುನ್ನ ಅರ್ಜಿ ಸಲ್ಲಿಸಿ.
2029 ವರ್ಲ್ಡ್ ಎಬಿಲಿಟಿ ಸ್ಪೋರ್ಟ್ ಗೇಮ್ಸ್ ಆತಿಥ್ಯಕ್ಕೆ ಭಾರತದ ಬಿಡ್. ಪ್ಯಾರಾ ಕ್ರೀಡೆಗೆ ಉತ್ತೇಜನವಾಗಿ ಭಾರತದ ಪ್ಯಾರಾಲಿಂಪಿಕ್ ಸಮಿತಿ ಪಿಸಿಐ ಮತ್ತು ಸೆರೆಬ್ರಲ್ ಪಾಲ್ಸಿ ಸ್ಪೋರ್ಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಸಿಪಿಎಸ್ಎಫ್ಐ 2029 ವರ್ಲ್ಡ್ ಎಬಿಲಿಟಿ ಸ್ಪೋರ್ಟ್ ಗೇಮ್ಸ್ ಅನ್ನು ಭಾರತದಲ್ಲಿ ಆಯೋಜಿಸಲು ಜಂಟಿಯಾಗಿ ಬಿಡ್ ಸಲ್ಲಿಸಲು ಜುಲೈ 22ರಂದು ಪರಸ್ಪರ ಒಪ್ಪಂದಕ್ಕೆ ಸಹಿ ಹಾಕಿವೆ. ಪ್ರಸ್ತಾವಿತ ಈ ಕ್ರೀಡಾಕೂಟವು ಪ್ರಪಂಚದಾದ್ಯಂತ 1,500ಕ್ಕೂ ಹೆಚ್ಚು ಕ್ರೀಡಾಪಟುಗಳು, ಅಧಿಕಾರಿಗಳು ಮತ್ತು ವರ್ಗೀಕರಣಕಾರರನ್ನು ಒಟ್ಟುಗೂಡಿಸಲಿದ್ದು, ಜಾಗತಿಕ ಪ್ಯಾರಾಲಿಂಪಿಕ್ ಚಳವಳಿಯಲ್ಲಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಲಿದೆ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಇದುವರೆಗಿನ ಅತಿದೊಡ್ಡ ಪ್ಯಾರಾ ಕಾರ್ಯಕ್ರಮ. ಕಾಮನ್ವೆಲ್ತ್ ಗೇಮ್ಸ್ ಗ್ಲಾಸ್ಗೋದಲ್ಲಿ ಜುಲೈ 23ರಿಂದ ಆಗಸ್ಟ್ 2ರವರೆಗೆ ನಡೆಯುತ್ತಿದ್ದು, ಈ ಆವೃತ್ತಿಯಲ್ಲಿ 47 ಪ್ಯಾರಾ ಪದಕ ಸ್ಪರ್ಧೆಗಳೊಂದಿಗೆ ಗೇಮ್ಸ್ ಇತಿಹಾಸದಲ್ಲೇ ಅತಿ ವಿಶಾಲವಾದ ಸಮಗ್ರ ಪ್ಯಾರಾ ಕ್ರೀಡಾ ಕಾರ್ಯಕ್ರಮವಿದೆ. ಭಾರತ ತನ್ನ ಪ್ಯಾರಾ ಅಥ್ಲೀಟ್ಗಳನ್ನು ಒಳಗೊಂಡ 125 ಸದಸ್ಯರ ತಂಡವನ್ನು ಕಳುಹಿಸಿದ್ದು, ಇವರು ಹಲವಾರು ವಿಭಾಗಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಜಾಗತಿಕ ವೇದಿಕೆಯಲ್ಲಿ ಪ್ಯಾರಾ ಕ್ರೀಡೆಯನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಇದೊಂದು ಮಹತ್ವದ ಮೈಲಿಗಲ್ಲು. ಅಂಗವಿಕಲ ವೀಕ್ಷಕರಿಗಾಗಿ ಝೀ5 ಹೆಚ್ಚು ಪ್ರವೇಶ್ಯ. ಡಿಜಿಟಲ್ ಸೇರ್ಪಡೆಗೆ ಸ್ವಾಗತಾರ್ಹ ಹೆಜ್ಜೆಯಾಗಿ ಈ ತಿಂಗಳ ಆರಂಭದಲ್ಲಿ ವರದಿಯಾದಂತೆ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಝೀ5 ಅಂಗವಿಕಲ ವೀಕ್ಷಕರಿಗಾಗಿ ಪ್ರವೇಶ್ಯತಾ ವೈಶಿಷ್ಟ್ಯಗಳನ್ನು ಜಾರಿಗೆ ತಂದಿದೆ. ಅಂದರೆ ಕಡಿಮೆ ದೃಷ್ಟಿ ಇರುವವರು ಮತ್ತು ಕಿವುಡರಿಗೆ ತನ್ನ ಕಂಟೆಂಟ್ ಅನ್ನು ಸುಲಭಗೊಳಿಸುವಂತೆ ಮಾಡಿದೆ. ನಮ್ಮ ಮನೋರಂಜನೆ, ಶಿಕ್ಷಣ ಮತ್ತು ದೈನಂದಿನ ಜೀವನ ಹೆಚ್ಚಾಗಿ ಆನ್ಲೈನ್ಗೆ ಸರಿಯುತ್ತಿರುವ ಈ ಸಂದರ್ಭದಲ್ಲಿ ಪ್ರವೇಶ್ಯ ವೇದಿಕೆಗಳು ಐಚ್ಛಿಕವಲ್ಲ, ಅವು ಹಕ್ಕು. ಈ ವಾರದ ವಿಕಲಚೇತನರ ಸಾಪ್ತಾಹಿಕ ಸುದ್ದಿ ಬುಲೆಟಿನ್ ಇಲ್ಲಿಗೆ ಮುಕ್ತಾಯಗೊಂಡಿತು. ರೇಡಿಯೋ ಉಡಾನ್ ಮತ್ತು ಮಿತ್ರಜ್ಯೋತಿ ತಂಡದ ಪರವಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಸುದ್ದಿಯನ್ನು ಓದಿದವರು ಮಿತ್ರಜ್ಯೋತಿಯ ಸ್ವಯಂ ಸೇವಕಿ ಶಾರದಾ. ಮುಂದಿನ ವಾರದವರೆಗೆ ಕಾಳಜಿ ವಹಿಸಿ ಮಾಹಿತಿಯುಳ್ಳವರಾಗಿ ಮತ್ತು ಸೇರ್ಪಡೆಯ ಕುರಿತ ಸಂವಾದವನ್ನು ಮುಂದುವರಿಸಿ.